ನಮಸ್ಕಾರ ಸ್ನೇಹಿತರೆ. ಅದು ಸರಿಸುಮಾರು 1 ಶತಮಾನದ ಹಿಂದಿನ ರಥದ ಕಥೆ. ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಭಾರತದಲ್ಲೆಲ್ಲ ಪ್ರಸಿದ್ಧಿ ಪಡೆದಿರುವ ರಥೋತ್ಸವ. ಸುಮಾರು 1 ಶತಮಾನಗಳ ಹಿಂದೆ ಕೊಟ್ಟೂರೇಶ್ವರ ಸ್ವಾಮಿಯ ರಥವನ್ನ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಎನ್ನಲಾದ ಹಳೆಯ ರಥ ಕೊಟ್ಟೂರೇಶ್ವರ ಸ್ವಾಮಿಯನ್ನ ಸುಮಾರು 90 ವರ್ಷಗಳ ಕಾಲ ಹೊತ್ತು ತಿರುಗಿ ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯೇ ಉಳಿದಿತ್ತು. ಇಂತಹ ರಥ 2017ರಲ್ಲಿ ನಡೆದಂತಹ ರಥೋತ್ಸವದಲ್ಲಿ ಅಚ್ಚು ಮುರಿದು ನೆಲಕಪ್ಪಳಿಸಿತು. ಆದ್ರೂ ಕೂಡ ದೂರದ ಊರುಗಳಿಂದ ಬಂದಿರತಕ್ಕಂತಹ ಯಾವೊಬ್ಬ ಭಕ್ತನಿಗೂ ಕೂಡ ಯಾವುದೇ ಸಣ್ಣ ಪ್ರಮಾಣಗಳ ಗಾಯಗಳೂ ಸಹ ಆಗದೆ ಇರುವಂತದ್ದು ಕೊಟ್ಟೂರೇಶ್ವರ ಸ್ವಾಮಿಯ ಪವಾಡವೇ ಸರಿ. ಆದ್ರೆ ಹಳೆಯ ರಥ ನೆಲಕಪ್ಪಳಿಸಿದ ನಂತರ 2018ರಲ್ಲೇ ಹೊಸ ರಥ ನಿರ್ಮಾಣವಾಗಿ ರಥೋತ್ಸವ ಇನ್ನೂ ವಿಜೃಂಭಣೆಯಿಂದ ನಡೀತಾ ಇದೆ. ಆದ್ರೆ ಹಳೆಯ ರಥವನ್ನ ಮಾತ್ರ ಒಂದು ಮೂಲೆಯಲ್ಲಿ ನಿಲ್ಲಿಸಲಾಗಿದೆ. ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಹಳೆಯ ರಥಕ್ಕೆ ಗಾಜಿನ ಮನೆಯನ್ನ ನಿರ್ಮಿಸಿ ಭಕ್ತರಿಗೆ ದರ್ಶನಕ್ಕೆ ಕಲ್ಪಿಸಲಾಗುವುದು ಎಂಬ ಭರವಸೆ ನೀಡಿ 8 ವರ್ಷ ಕಳೆದಿವೆ. ಆದ್ರೆ ಯಾವುದೇ ಪ್ರಗತಿ ಕಂಡಿಲ್ಲ. ಇನ್ನಾದ್ರೂ ಶತಮಾನದ ಈ ರಥಕ್ಕೆ ಒಂದು ಕ್ರಿಯಾ ಯೋಜನೆ ರೂಪಿಸಿ ಅದನ್ನ ಕಾಪಾಡುವಂತಹ ಹೊಣೆ ಸ್ವಾಮಿಯ ಭಕ್ತರಾದ ನಮ್ಮೆಲ್ಲರ ಮೇಲಿದೆ. ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹೀಗೆ ಆಸಕ್ತಿದಾಯಕ ಮಾಹಿತಿಗಾಗಿ ಹಳೆ